ಶುಭೋದಯ, ವೆಲ್ಕಮ್ ಬ್ಯಾಕ್ ಮಾನ್ಸಿ ಸೀರೀಸ್. ನಾನು ಬೇಗ ಹೇಳಲ್ಲ ಅಂತ ನನ್ನ ಮೈದು ಬಂದು ನನಗೆ ಭಯ ಬೀಳಿಸ್ಬಿಟ್ಟ. ಯಾವಾಗಲೂ ಈ ಥರನೇ ಭಯ ಬೀಳಿಸ್ತಾ ಇರ್ತೇನೆ, ಸಿಕ್ಕಾಪಟ್ಟೆ ದಿಗಿಲ್ ಬಿದ್ದೋಗ್ಬಿಡ್ತೀನಿ. ಅದಾದಮೇಲೆ ನಾನು ಹೆಂಗೋ ಹೊಡೆದಾಡ್ಕೊಂಡು ಇವತ್ತು ಕ್ಲೀನಿಂಗ್ ಡಿಪಾರ್ಟ್ಮೆಂಟಿಗೆ ಆಗಿಬಿಟ್ಟಿದ್ದೀವಿ. ಫುಲ್ ಕ್ಲೀನ್ ಇವತ್ತು. ನಾವು ಮೊನ್ನೆ ರಾಯರ ಮಠಕ್ಕೆ ಹೋದಾಗ ಫೋಟೋನ ತೊಗೊಂಡು ಬಂದಿದ್ವಿ, ಇನ್ನೂ ಪೂಜೆ ಮಾಡಿದ್ದಿಲ್ಲ ಮಂತ್ಲಿ ಪ್ರೋಗ್ರಾಮಿಂದ. ಸೊ ಅದಾದಮೇಲೆ ನಾಳೆ ಪೂಜೆ ಮಾಡೋಣ ಅಂತ ಇವತ್ತು ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಪಾಪ ಅಮ್ಮನೂ ಕ್ಲೀನ್ ಮಾಡ್ತಾ ಐತೆ. ಈ ಕಡೆ ಪಾಪ ನನ್ನ ಮೈದು ನನಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಮಾಡಬೇಕಿತ್ತು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು, ಅವ್ನು ಮಾಡ್ತಾ ಇದ್ದಾನೆ. ಒಬ್ಬೊಬ್ಬರು ನಾನು ಕೆಲಸ ಮಾಡಿದರೆ ಕೆಲಸ ಎಲ್ಲ ಈಸಿಯಾಗಿ ಹೋಗ್ಬಿಡುತ್ತೆ ಅಲ್ವಾ. ಅಮ್ಮ ಒಲೆ ಎಲ್ಲ ತೊಳೆದು ಕೊಟ್ಟಿತ್ತು, ನಾನು ಹಾಗೆ ಒಲೆಗೆ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡ್ತಾ ಇದ್ದೆ. ನಮ್ಮಮ್ಮ ಇವತ್ತು ಮನೇಲಿ ಇರೋದಿಲ್ಲ, ನಮ್ಮ ನಾದಿನಿ ಅವ್ರದ್ದು ಮದುವೆ ಇದೆ ನನ್ನ ವೀಕಲ್ಲಿ. ಸೊ ಜನಗಳನ್ನ ಕರೆಯೋಕ್ಕೆ ಹೋಗಿತ್ತು. ನಾನು ಮನೇಲಿರೋರಿಗೆಲ್ಲ ಟಿಫನ್ ಮಾಡಬೇಕು ಅಲ್ವಾ. ಸೊ ಹಂಗಾಗ್ಬಿಟ್ಟು ನಾನು ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ, ಇದು ನಮ್ಮ ಡ್ಯಾಡಿಗೆ ಇಷ್ಟನೇ, ಪುಳಿಯೋಗರೆ. ಅದು ಕೂಡ ನೆನಪಾಯಿತು ನಮ್ಮ ಡ್ಯಾಡಿ ನನಗೆ ಪುಳಿಯೋಗರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಪುಳಿಯೋಗರೆ ಮಾಡಿಕೊಡು ಅಂತ ಆಯ್ತು ಯಾವಾಗಲೂ. ಸೊ ಇಲ್ಲಿ ನನ್ನ ಗಂಡನ ಮನೇಲಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟಿಫನ್ ಕೊಟ್ಟು ನಾನು ಈ ಕಡೆ ರೆಡಿ ಆದೆ. ಇನ್ನೊಬ್ರದ್ದು ಯಾರ್ದೋ ಇವ್ರ ರಿಲೇಷನಲ್ಲಿ ಮ್ಯಾರೇಜ್ ಇತ್ತು, ಅರಿಶಿನ ಕುಟ್ಟೋಕೆ ಇವ್ರ ಕಡೆ ಎಲ್ಲ ಹೋಗ್ತಾರಂತೆ, ಬಳೆ ಇಸೋ ಶಾಸ್ತ್ರಕ್ಕೆ, ಅದಕ್ಕೆಲ್ಲ. ಸೊ ನಾನು ನಮ್ಮ ಚಿಕ್ಕಮ್ಮನ ಕಾಯ್ತಾ ಇದ್ದೆ, ಅವರು ಕೂಡ ಬಂದರು. ಇನ್ನು ನಾನು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ತಮ್ಮ ಕೂಡ ಅವ್ರ ಮನೆಗೆ ಹೋದ್ವಿ. ಹುಡುಗಿ ಮನೆ ಮತ್ತು ಹುಡುಗನ ಮನೆ ಇಬ್ಬರು ಮನೆಗೆ ಹೋದ್ವಿ. ಈ ಥರ ಅರಿಶಿನ ಕುಟ್ಟೋ ಶಾಸ್ತ್ರ ಅಂತ ಎಲ್ಲರೂ ಹೋಗಬೇಕು. ಅಲ್ಲೂ ಕೂಡ ಸ್ವಲ್ಪ ಪ್ರಸಾದ ಕೊಟ್ಟರು, ತಿಂದ್ಕೊಂಡು ಅರಿಶಿನ ಕುಂಕುಮನೂ ಕೊಟ್ಟರು, ಅದನ್ನು ಹಚ್ಕೊಂಡು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಹೋಗಿದ್ದು ನಾನು ಗೃಹ ಪ್ರವೇಶಕ್ಕೆ. ಇಲ್ಲಂತೂ ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಮಾಡ್ತಾ ಇರ್ತಾರೆ ಕೋಲಾರದಲ್ಲಿ, ನನ್ನ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೇ ಊಟ ಗಿಟ ಮಾಡ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಹಸ್ಬೆಂಡ್ ಜೊತೆ ಒಂದು ಪ್ರಮೋಷನ್ ಇತ್ತು, ಅದು ಕೂಡ ಮುಗಿಸ್ಕೊಂಡು ಇನ್ನು ಕಂಪ್ಲೀಟಾಗಿ ನಾಳೆ ಪೂಜೆಗೆ ಇವತ್ತೇ ಎಲ್ಲ ದೇವ್ರನ್ನೆಲ್ಲ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ. ನಿಂಬೆಹಣ್ಣು ಮತ್ತು ಸಾಬೂನು ಪುಡಿ ಹಾಕಿ. ತುಂಬಾ ಇದಾಗಿಬಿಟ್ಟಿತ್ತು ದೇವರು, ಯಾಕಂದರೆ ಒಂದು ವೀಕಿಂದ ತೊಳೆದಿದ್ದಿಲ್ಲ, ನಾವು ಮುಟ್ಟೋ ಆಗಿದ್ದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತು ತೊಳಿತಾ ಇದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಡ್ತಾ ಇದ್ದೀನಿ. ಕಾಮಾಕ್ಷಿ ದೀಪಕ್ಕೂ ಅಷ್ಟೇ. ಕಲ್ಸೆಲ್ಲ ರೆಡಿ ಮಾಡಿ ರಾಯ ಫೋಟೋ ಓಪನ್ ಮಾಡ್ತಾ ಇದ್ದೀನಿ. ತುಂಬಾನೇ ಖುಷಿ ಆಯಿತು ರಾಯರನ್ನ ನೋಡಿ. ಒಬ್ರು ಮನೆಗೆ ರಾಯರು ಬರ್ತಾರೆ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ. ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗಲೇ ಫೋಟೋ ಮತ್ತು ಬೃಂದಾವನನು ತೊಗೊಂಡು ಬಂದಿದ್ದೆ. ಬೃಂದಾವನ ಅಂತೂ ಸೂಪರ್ ಆಗಿತ್ತು, ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ಇಲ್ಲೇ ಕೋಲಾರದಲ್ಲೇ ಮಣ್ಣಿನ ದೀಪನ ತೊಗೊಂಬಂದಿದ್ದೆ, ರಾಯರ ಮುಂದೆ ಮಣ್ಣಿನ ದೀಪನೇ ಹಚ್ಚೋಣ ಅಂತ. ರಾಯರಿಗೆ ಗಂಧ ಮಾತ್ರ ಹಚ್ಚಬೇಕು, ಅದೇ ಪ್ರಿಯವಾಗಿದ್ದು. ಹಾಗೆ ಅಮ್ಮ ಅವರೆಲ್ಲ ಹೂ ಕಟ್ತಾ ಇದ್ರು ನಾಳೆ ಪೂಜೆಗೆ. ಸೊ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್.